أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. നമ്മുടെ പ്രാർത്ഥനയ്ക്ക് SYS ജില്ലാ പ്രസിഡന്റ് മുനീർ മഹദരി ഉസ്താദ് നേതൃത്വം വഹിക്കുന്നു. أمين الحمد لله رب العالمين اللهم صل على رسولك سيدنا محمد وعلى آل سيدنا ومولانا محمد أوصل اللهم ثواب قراءتنا وبركة دعائنا إلى حضرة النبي المصطفى محمد صلى الله عليه وسلم اللهم ثم إلى حضرة أهل الخير كلهم يا رب العالمين وإلى حضرة من دفنوا في هذه البلدة خواص عباد كلهم يا رب العالمين اللهم بجائهم وبحق بكرامات نسألك الله من تبارك لنا في جميع أمورنا خصوصا في هذا الأمر يا رب العالمين اللهم انزل الرحمة والبركة والعفة والأمانة والسكينة فينا واجتماعنا هذا بركة تامة كما باركت على عبادك الصالحين اللهم سلمنا وسلم أهلنا من الآفات والآهات وقضي حوائجنا وحوائج المحتاجين واكشف كروبنا واستر عيوبنا فرج همومنا وغمومنا وانصر على أعدائنا يا نصير يا معين بمدد فضلك وأوليائك المقربين لا سيما بحرمة سيدنا محمد صلى الله عليه وسلم وبكسائر الأنبياء والأولياء والعلماء يا رب العالمين ربنا آتنا في الدنيا حسنة وفي الآخرة حسنة وقنا عذاب النار آمين برحمتك يا أرحم الراحمين صلى الله تعالى وسلم على خير سيدنا محمد وعلى آله وصحبه أجمعين سبحان ربك رب العزة عما يصفون وسلام على المرسلين الحمد لله رب العالمين. السلام عليكم ورحمة الله. بسم الله الحمد لله الصلاة والسلام على أشرف رسول الله وعلى آله وصحبه أجمعين أما بعد. ಪ್ರೀತಿಯ ವೇದಿಕೆಯಲ್ಲಿ ಆಸೀನರಾಗಿರುವ ಸಯ್ಯದರುಗಳೇ, SSF ಕೊಡಗು ಜಿಲ್ಲಾಧ್ಯಕ್ಷರಾದ ಕಮರುದ್ದೀನ್ ಸಕಾಫಿ ಉಸ್ತಾದ್, SYS ಜಿಲ್ಲಾಧ್ಯಕ್ಷರಾದ ಮುನೀರ್ ಮಹದರಿ ಉಸ್ತಾದರ ಸಹಿತವಿರುವಂತಹ ಎಲ್ಲ ಉಲಮಾ ನೇತಾರರೇ, ರಾಜಕೀಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆಗೈಯುತ್ತಿರುವಂತಹ ಉಮರ ನಾಯಕರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವ ಪ್ರತಿಭೆಗಳೇ, ಮಾಧ್ಯಮ ಮಿತ್ರರೇ, ಕಳೆದ ಒಂದು ತಿಂಗಳಿನಿಂದ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಬೇಕಾಗಿ ನಿರಂತರವಾಗಿ ಬಿಡುವಿಲ್ಲದ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಿದ ಈ ಊರಿನ ಪ್ರತಿಯೊಬ್ಬ ಜಮಾತಿನ ಸದಸ್ಯರೇ, ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ. ಸಾಹಿತ್ಯೋತ್ಸವ ಅದರಲ್ಲೇ ಇದೆ ಉತ್ಸವ. ಯಾಕೆಂತ ಹೇಳಿದ್ರೆ ನಮಗೆ ಗೊತ್ತಿರಬಹುದು, ನಿನ್ನೆ ಮಧ್ಯಾಹ್ನ ಪ್ರಾರಂಭವಾದಂತಹ ಈ ಒಂದು ಸಾಂಸ್ಕೃತಿಕ ಹಬ್ಬ ಇಂದು ಸಮಾಪ್ತಿಗೊಳ್ಳುತ್ತಾ ಇದೆ. 13 ಆವೃತ್ತಿಗಳನ್ನು ಕಂಡ 26 ವರ್ಷಗಳ ಇತಿಹಾಸವಿರುವ ಸಾಹಿತ್ಯೋತ್ಸವ ಪ್ರಥಮವಾಗಿ ಕಳೆದ ಹೊದವಾಡ ಮಡಿಕೇರಿ ಡಿವಿಷನ್ನ ಹೊದವಾಡದಲ್ಲಿ ನಡೆದಂತಹ ಸಾಹಿತ್ಯೋತ್ಸವದಲ್ಲಿ ಮುಂದಿನ ಸಾಹಿತ್ಯೋತ್ಸವದ ತ್ರಿವರ್ಣ ಪತಾಕೆಯನ್ನ ಅಂದು ಅಲ್ಲಿದ್ದಂತಹ ಗಣ್ಯ ವ್ಯಕ್ತಿಗಳು ಕಡಂಗದ ಸುನ್ನಿ ಮಕ್ಕಳ ಕೈಗಳಿಗೆ ನೀಡಿದಾಗ ಮತ್ತೆ ಅವರಿಗಿದ್ದ ಒಂದೇ ಒಂದು ಗುರಿ, ಈ ಒಂದು ಕಾರ್ಯಕ್ರಮವನ್ನ ಅವರ ಊರಿನ ಹಬ್ಬವಾಗಿ ಮಾರ್ಪಡಿಸುವುದು. ಅದು ನಾವು ಬರುವಂತಹ ಸಂದರ್ಭದಲ್ಲಿ ನೋಡಿರಬೇಕು. ರಸ್ತೆಯ ಬದಿಗಳಲ್ಲಿ
SSFನ ತ್ರಿವರ್ಣ ಪತಾಕಿಯನ್ನು ಹೋಲುವ ರೀತಿಯಲ್ಲಿ ಪ್ರತಿಯೊಂದು ದೀಪಗಳನ್ನು ಕೂಡ ಅವರು ಅಲಂಕರಿಸಿದ್ದಾರೆ. ಮಾತ್ರವಲ್ಲ, ಇಲ್ಲಿಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಆ ಮುಖ್ಯ ದ್ವಾರವನ್ನ ನೀವು ನೋಡಿರ್ತೀರ. ಅತ್ಯಂತ ಸುಂದರವಾದ ಮನೋಹರವಾದ ರೂಪದಲ್ಲಿರುವಂತಹ ಆ ಒಂದು ಪ್ರವೇಶ ದ್ವಾರ ಯಾರನ್ನು ಕೂಡ ಆಕರ್ಷಣೆ ಮಾಡದೇ ಇರಲಾರದು. ಅದೇ ರೀತಿಯಲ್ಲಿ ನಿನ್ನೆ ಕೊಡ್ಲಿಪೇಟೆಯಿಂದ, ಅಯ್ಯಂಗೇರಿಯಿಂದ, ಅದೇ ರೀತಿ ಕುಟ್ಟದಿಂದ ಬಂದಂತಹ ಎಲ್ಲ ಪ್ರತಿಭೆಗಳನ್ನು ಕೂಡ ಅವರಿಗೆ ಒಂದಿಷ್ಟು ಇರುಸು ಮುರುಸಾಗದಂತಹ ರೂಪದಲ್ಲಿ ಅತ್ಯಂತ ಪ್ರೀತಿಯಿಂದ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ನಮ್ಮ ಬಳಿ ಬಂದು ಏನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ತಿಳಿಸಬೇಕು ಅಂತ ಹೇಳಿ ನಿದ್ರೆ ಮಾಡದಿದ್ದರೂ ಕೂಡ ನಿದ್ರೆಗಣ್ಣನ್ನು ಬಿಟ್ಟು ನಮ್ಮೊಂದಿಗೆ ಬೇಕಾಗಿ ಮಾಡಿದಂತಹ ಈ ಊರಿನ ಜನರು, ಇದಲ್ಲದೆ ಬೇರೆ ಯಾವುದಕ್ಕೆ ನಾವು ಉತ್ಸವ ಅಂತ ಹೇಳುವುದು. ಮಾತ್ರವಲ್ಲ, 400ರಷ್ಟು ಬರುವಂತಹ ಸ್ಪರ್ಧಾರ್ಥಿಗಳು, 140ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು 6 ವೇದಿಕೆಗಳಲ್ಲಿ ನಡೆದಾಗ ಭಾರತದ ಸೌಹಾರ್ದತೆಯನ್ನ, ಆ ಭಾರತದ ಏಕತೆಯ ಪ್ರತೀಕವಾಗಿ ನಡೆದಂತಹ ಕಾರ್ಯಕ್ರಮ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, 140 ಕಾರ್ಯಕ್ರಮಗಳು ನಡೆದಿದ್ದು ಕೇವಲ ಒಂದು ಭಾಷೆಯಲ್ಲ. ಭಾರತವೆಂಬುದು ಸುಂದರ ಹೂದೋಟ. ಇಲ್ಲಿ ಹಲವು ಬಗೆಯ ಜಾತಿ ಇದೆ, ವರ್ಣವಿದೆ, ಭೇದವಿದೆ, ಹಲವಾರು ಭಾಷೆಗಳನ್ನಾಡುವ, ಹಲವಾರು ಲಿಪಿಗಳನ್ನೊಳಗೊಂಡ ಜನಾಂಗದವರಿದ್ದಾರೆ. ಆ ಎಲ್ಲರನ್ನ ಆ ಭಾರತದ ಏಕತೆಯನ್ನು ಸಾರುವಂತಹ ರೂಪದಲ್ಲಿ 6 ಭಾಷೆಗಳಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ಮಾತ್ರವಲ್ಲ, ಈ ಒಂದು ಜಿಲ್ಲಾ ಸಾಹಿತ್ಯೋತ್ಸವ ಮತ್ತು ಕೂಡ ಒಂದು ಹೆಜ್ಜೆ ಮೆರಗನ್ನು ನೀಡಿತ್ತು. ಏನು ಅಂತ ಹೇಳಿದ್ರೆ, ಇವತ್ತು ಮಧ್ಯಾಹ್ನ 12ವರೆಗೆ ಪ್ರಾರಂಭವಾದ ಲೆಜೆಂಡ್ಸ್ ಎಂಬಂತಹ ಕಾರ್ಯಕ್ರಮದಲ್ಲಿ 35 ವರ್ಷದಿಂದ 50 ವರ್ಷದ ಪ್ರಾಯದವರಿಗೋಸ್ಕರ ನಡೆಸಿದಂತಹ ಲೆಜೆಂಡ್ಸ್ ಎಂಬ ಕಾರ್ಯಕ್ರಮ ಕಳೆದ 13 ಆವೃತ್ತಿಗಳನ್ನು ಕಂಡ ಸಾಹಿತ್ಯೋತ್ಸವದ ವೇದಿಕೆಯನ್ನ ಮೆಲುಕು ಹಾಕುವಂತಹ ರೂಪದಲ್ಲಿ ಅವರು ಇಲ್ಲಿ ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದರು. ಅವರಲ್ಲಿರುವಂತಹ ಕಲೆಗಳನ್ನ ಈ ಜಗತ್ತಿಗೆ ತೋರಿಸಿಕೊಟ್ಟರು. ಅಷ್ಟು ಮಾತ್ರವಲ್ಲ, ನಾವು ಈಗ ನೋಡಿರಬಹುದು, ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮಗೆ 2 ದಿನಗಳ ಕಾಲ ತೀರ್ಪನ್ನು ನೀಡಿದಂತಹ ತೀರ್ಪುಗಾರರಲ್ಲೊಬ್ಬರಾದ ಶಿಹಾಬ್ ಬಾಕವಿ ಉಸ್ತಾದರವರ ಮನೋಹರವಾದ ಹಾಡು. ಅವರು ಮಾತ್ರವಲ್ಲ ಇಲ್ಲಿ ಆಡಿದ್ದು, 50 ವರ್ಷಕ್ಕಿಂತ ಮೇಲ್ಪಟ್ಟ ಮೊಯ್ದು ಮಾಸ್ಟರ್ ವಾಣಿಮೇಲೆಂಬಂತಹ ಆ ತೀರ್ಪುಗಾರರು ಕೂಡ ಹೋಗುವುದಕ್ಕಿಂತ ಮುಂಚೆ ಸ್ವಂತವಾಗಿ ತಾವೇ ರಚಿಸಿದಂತಹ ಮಧುರವಾದ ಗಾನವನ್ನೇ ಇಲ್ಲಿ ಆಲಾಪನೆ ಮಾಡುತ್ತಾ ಅವರೊಂದು ಮಾತನ್ನು ಹೇಳಿದರು. ನಿಜಕ್ಕೂ ಕೂಡ ನನಗೆ ಆಶ್ಚರ್ಯವಾಯಿತು. ಕೇರಳ ಸಾಹಿತ್ಯೋತ್ಸವಕ್ಕಿಂತ ಮಿಗಿಲಾದ ರೂಪದಲ್ಲಿ ಇಲ್ಲಿನ ಪ್ರತಿಭೆಗಳನ್ನು ಕಂಡಾಗ ನಾನು ಕೂಡ ದಿಗ್ಭ್ರಮೆಗೊಂಡೆ. ಅಷ್ಟೊಂದು ಪ್ರತಿಭೆಗಳು ಅವರಲ್ಲಿ ಇದೆ ಅಂತ ಹೇಳಿದಂತಹ ಆ ಮಾತುಗಳು ನಿಜಕ್ಕೂ ಕೂಡ ಕೊಡಗಿಗೆ ಹೆಮ್ಮೆ ಎಂಬುದರಲ್ಲಿ ಸಂಶಯವಿಲ್ಲ. ಇನ್ಶಾಅಲ್ಲಾ ನಿಮ್ಮೆಲ್ಲರ ಅನುಮತಿ ಮೇರೆಗೆ ನಮ್ಮ ತೀರ್ಪುಗಾರರು ಕಳೆದ 2 ದಿನಗಳಿಂದ 10 ತೀರ್ಪುಗಾರರಲ್ಲಿ ತೀರ್ಪನ್ನು ನೀಡಿದರು. ಅವರೆಲ್ಲರೂ ಕೂಡ ಮಂಗಳೂರು, ಅದೇ ರೀತಿಯಲ್ಲಿ ಕೇರಳದ ಹಲವಾರು ವಿವಿಧ ಕಡೆಗಳಿಂದ ಬಂದಂಥವರಾಗಿದ್ದಾರೆ. ಅದರಲ್ಲಿ ಸ್ವಲ್ಪ ತೀರ್ಪುಗಾರರು ಅವರು ತುರ್ತಾಗಿ ಹೋಗಬೇಕಾಗಿರುವುದರಿಂದ ಅವರಿಗೊಂದು ನಮ್ಮ ತೀರ್ಪುಗಾರರಲ್ಲೊಬ್ಬರಾದಂತಹ ಅಮೀರ್ ಅಸ್ಹರಿ ಉಸ್ತಾದ್ ಬನ್ನೂರ್ ಅವರಿಗೊಂದು ಪಾರಿತೋಷಕವನ್ನು ನೀಡ್ತಾ ಇದ್ದೇವೆ. ಅದನ್ನು ಸ್ವೀಕರಿಸಲಿಕ್ಕೆ ಬೇಕಾಗಿ ಅಮೀರ್ ಅಸ್ಹರಿ ಉಸ್ತಾದರವರನ್ನ ಹಾಗೂ ಅದನ್ನು ನೀಡಲಿಕ್ಕೆ ಬೇಕಾಗಿ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ.